ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ವೀಕ್ಷಕರ ಅಚ್ಚುಮೆಚ್ಚಿನ ಜೋಡಿ ಎನಿಸಿಕೊಂಡಿದ್ದ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ನಡುವೆ ಈಗ ಬಿರುಕು ಮೂಡಿದಂತೆ ಕಾಣ್ತಿದೆ. ಆಟದ ಮನೆಯೊಳಗೆ ಬೆಸ್ಟ್ ಫ್ರೆಂಡ್ಸ್ ಎಂದೇ ಗುರುತಿಸಿಕೊಂಡಿದ್ದ ಈ ಜೋಡಿಯೇ ಈ ವಾರಾಂತ್ಯದಲ್ಲಿ ಒಬ್ಬರಿಗೊಬ್ಬರು ಗಾಯ ಮಾಡಿಕೊಳ್ಳುವ ಮಟ್ಟಕ್ಕೆ ತಲುಪಿದೆ. ಟಾಸ್ಕ್ ಸಂದರ್ಭದಲ್ಲಿ ಗಿಲ್ಲಿ ಕಾವ್ಯ ಲೀಡರ್ ಅಲ್ಲ ಫಾಲೋವರ್ ಎಂದು ಹೇಳ್ಬಿಟ್ಟಿದ್ರು. ಇದು ಕಾವ್ಯಗೆ ತೀವ್ರ ನೋವು ತಂದಿತ್ತು. ಸಂಚಿಕೆ ಮುಗಿದ ಬಳಿಕವೂ ಗಿಲ್ಲಿಯ ಬಳಿ ಈ ವಿಷಯ ಚರ್ಚಿಸಿದ್ದರು. ಆದರೆ ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ಎಲ್ಲರ ಮುಂದೆ ಒಂದು ಬಾಂಬ್ ಸಿಡಿಸಿದರು. ಗಿಲ್ಲಿ ಕಾವ್ಯ ಅವರನ್ನ ಸಲುಗೆಯಾಗಿ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಎಸ್ಆರ್ ನೋ ಬೋರ್ಡ್ ತೋರಿಸುವ ಲಿಂಕ್ ನಲ್ಲಿ ಕಾವ್ಯ ಸೇರಿದಂತೆ ಹಲವು ಸ್ಪರ್ಧಿಗಳು ಹೌದು ಎಂಬ ಬೋರ್ಡ್ ಎತ್ತಿ ಹಿಡಿದರು. ಇದು ಗಿಲ್ಲಿಗೆ ಆಘಾತವಾಯಿತು. ಆದರೆ ಕಾವ್ಯ ನಿಂತಲ್ಲೇ ನಿಲ್ಲಲಿಲ್ಲ. ತಕ್ಷಣವೇ ತಮ್ಮ ನೋವನ್ನ ಒಪ್ಪಿಕೊಂಡು ಮಾತನಾಡಿದ್ರು. ಈ ಹಿಂದೆಯೂ ಟಾಸ್ಕ್ ಸಮಯದಲ್ಲಿ ಇದೇ ಆಗಿದೆ. ನಾನು ಗಿಲ್ಲಿಯ ಬಳಿ ಹೋಗಿ ಯಾರೆಲ್ಲ ಆಟ ಆಡ್ತಿದ್ದಾರೆ ಅಂತ ಕೇಳಿದಾಗ ಅವರು ಸರಿಯಾಗಿ ಉತ್ತರವೇ ಕೊಡ್ಲಿಲ್ಲ. ಹಲವು ಬಾರಿ ನನ್ನನ್ನ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದಾರೆ. ನಾನು ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ದೇನೆ, ಆದರೆ ನನ್ನನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಎಂದು ಕಾವ್ಯ ಹೇಳಿದರು. ಗಿಲ್ಲಿ ತಕ್ಷಣ ಪ್ರತಿಕ್ರಿಯಿಸಿದರು. ನಾನು ಕಾವ್ಯ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿದ್ದೇನೆ, ಆದ್ರೆ ಅವಳಿಗೆ ಸಲುಗೆ ಅನಿಸಿದೆ ಅಂತಾನೆ ಈಗ ಅರ್ಥವಾಗ್ತಿದೆ. ಟಾಸ್ಕ್ ಆಗ್ತಿದ್ದಾಗ ಅವಳು ಯಾರನ್ನ ಆಟ ಆಡಿಸ್ತಿದೀಯಾ ಅಂತ ಕೇಳಿದಾಗ ನಾನು ಯೋಚನೆಯಲ್ಲಿದ್ದೆ, ಆದ್ದರಿಂದ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡಳು. ಆದ್ರೆ ಅವಳು ಹೇಳಿದ ಪ್ರತಿಯೊಂದು ಮಾತನ್ನ ನಾನು ಗಂಭೀರವಾಗಿಯೇ ತೆಗೆದುಕೊಳ್ಳುತ್ತೇನೆ ಎಂದು ಗಿಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಂತರ ಸುದೀಪ್ ಅವರು ಯಾರು ಒಬ್ಬರ ಮನಸ್ಸನ್ನ ನೋಯಿಸುವ ಅಪರಾಧ ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗೆ ಕಾವ್ಯ ಗಿಲ್ಲಿಯನ್ನೇ ತೋರಿಸಿ ಆರೋಪ ಮಾಡಿದರು. ಗಿಲ್ಲಿ ಯಾರ ಹೆಸರು ತೆಗೆದು ಕಾಮಿಡಿ ಮಾಡ್ತಾರೋ ಅದು ಅವರಿಗೆ ವೈಯಕ್ತಿಕವಾಗಿ ನೋವು ತರ್ತದೆ. ನಾನು ಅದನ್ನ ಗಮನಿಸಿದ್ದೇನೆ ಎಂದು ಕಾವ್ಯ ಹೇಳಿದ್ದಾರೆ. ಗಿಲ್ಲಿ ತಮ್ಮ ಶೈಲಿಯಲ್ಲೇ ಉತ್ತರಿಸಿದ್ದು, ನಾನು ನಿಮ್ಮ ಬಗ್ಗೆ ಇರುವ ಸತ್ಯವನ್ನೇ ಕಾಮಿಡಿ ಮೂಲಕ ಹೇಳ್ತೀನಿ. ಅದು ಯಾರನ್ನು ಕೆಳಗಿಳಿಸೋದಲ್ಲ. ಯಾರೋ ಒಂದು ಮೂಲೆಯಲ್ಲಿ ಕುಂತು ನೀರು ಕುಡ್ಕೊಂಡು ಮಾತನಾಡ್ತಾರೆ. ಹೊರಗೆ ಹೋಗಿ ನೋಡಿದ್ರೆ ಸತ್ಯ ಗೊತ್ತಾಗತ್ತೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.